ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಕೆರೈ ಮೇಲಿನ ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ತಿರುವುಗಳು ಸಿಗ್ತಾ ಹೋಗ್ತಾ ಇದೆ. ಇಲ್ಲಿ ಬಿಡದಿ ಠಾಣೆಗೆ ವ್ಯಕ್ತಿಯೊಬ್ಬನನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದಾರೆ. ಸ್ವಲ್ಪ ವಿಷಯ ಬೇಕಪ್ಪ ನಮಗೆ ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ವ್ಯಕ್ತಿ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇರೋದು. ರಾತ್ರಿ ಬಿಡದಿಯ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು ಆ ವ್ಯಕ್ತಿ. ಬಿಡದಿಯ ಖಾಸಗಿ ಆಸ್ಪತ್ರೆಗೂ ಕೂಡ ಅಷ್ಟೊತ್ತಲ್ಲ ವ್ಯಕ್ತಿ ಭೇಟಿ ಕೊಟ್ಟಿದ್ನಲ್ಲ. ಘಟನೆ ನಡೆದ ತಕ್ಷಣವೇ ಆಸ್ಪತ್ರೆಗೆ ಈತ ಭೇಟಿ ಕೊಟ್ಟಿದ್ದ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆ ಠಾಣೆ ಕರ್ಕೊಂಡು ಬಂದು ಪೊಲೀಸರು ಸ್ವಲ್ಪ ಮಾತಾಡಿಸ್ತಾ ಇದ್ದಾರೆ. ನೀನು ಯಾರು ಏನು ಎತ್ತ ಅಂತ ಕೇಳ್ತಾ ಇದ್ದಾರೆ. ಘಟನೆ ವಿವರ ಏನು ಅಂತ ಹೇಳಿದ್ರೆ ನೋಡಿ, ಬಿಡದಿಯ ಮುತ್ತಪ್ಪರೈ ನಿವಾಸದ ಬಳಿಯೇ ಫೈರಿಂಗ್ ಆಗಿರೋದಿಲ್ಲಿ. ಬೇರೆ ಇನ್ನೆಲ್ಲೋ ಹೊಡೆದಿರೋದಲ್ಲ ರಿಕಿರೈಗೆ. ಬಿಡದಿ ಮುತ್ತಪ್ಪರೈ ಮನೆ. ಮುತ್ತಪ್ಪರೈ ಈಗಿಲ್ಲ, ದಿವಂಗತ. ಭೂಗತ ಚಟುವಟಿಕೆಗಳಲ್ಲಿ ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ ಒಂದು ಕಾಲಕ್ಕೆ ಮುತ್ತಪ್ಪರೈ. 2020ರಲ್ಲಿ ಕಾಲವಾದಂಥ ಮನುಷ್ಯ. ಒಂದು ಕಾಲಕ್ಕೆ ಬ್ಯಾಂಕ್ನ ಉದ್ಯೋಗಿ. ಇದೇ ಬೆಂಗಳೂರಿನ MG ರೋಡ್ ಬ್ರಿಗೇಡ್ ರೋಡ್ ಅಂತ ಕರೀತಾರಲ್ಲ, ಇಲ್ಲೊಂದು ಕ್ಯಾಬರೆ ಬಾರನ್ನು ಇಟ್ಕೊಂಡ ನಂತರದಲ್ಲಿ ಮುತ್ತಪ್ಪರೈ ಬದುಕಿನ ರೇಂಜೇ ಚೇಂಜ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಒಂದಷ್ಟು ಭೂಗತ ಚಟುವಟಿಕೆಗಳಲ್ಲಿ ಮುತ್ತಪ್ಪರೈ ಪಾತ್ರದ ಬಗ್ಗೆ ಮಾತುಕತೆಗಳು ಶುರುವಾಗ್ತವೆ. ಅದೇ ಮುತ್ತಪ್ಪರೈ ಮಗ ರಿಕಿರೈ ಮೇಲೆ ತಡರಾತ್ರಿ ಹೇಗಿದ್ದರೂ ವೀಕೆಂಡ್ ಇದು, ತಡರಾತ್ರಿ 12:50ರಲ್ಲಿ ಅಥವಾ 1 ಗಂಟೆ ಆಸುಪಾಸಲ್ಲಿ, ಮಧ್ಯರಾತ್ರಿ ಜಾರಿ ಇರುತ್ತಲ್ಲ, ಈ 1 ಗಂಟೆ ಆಸುಪಾಸಲ್ಲಿ ದುಷ್ಕರ್ಮಿಗಳು ಏನು ಮಾಡ್ತಾರೆ, 2 ಸುತ್ತುಗಳ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಅನೇಕರು ಹೇಳ್ತಾ ಇದ್ದಾರೆ ಯಾವುದೋ ಕಾಂಪೌಂಡ್ ಮರೆಯಿಂದ ನಿಂತ್ಕೊಂಡು ಹೊಡೆದುಬಿಟ್ಟಿದ್ದಾರೆ ಈ ಥರ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವರು ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡೋಣ. ನಾನು ನನ್ನ ಈ ಒಂದು ನ್ಯೂಸ್ ಬುಲೆಟಿನಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿಯನ್ನು ಮಾತಾಡಿಸ್ತೀನಿ. ನಾನು ಫಾರೆನ್ಸಿಕ್ ಎಕ್ಸ್ಪರ್ಟನ್ನು ಕೂಡ ನಾನು ಮಾತನಾಡಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ. ಇದು ಹೇಗಾಗುತ್ತೆ ಅಂಥೇಳಿ ನೋಡಿ. ನಿಮಗೆ ಇದರಲ್ಲಿ ಪ್ರೈಮಾ ಫೆಸಿ ನಾವು ಇಲ್ಲಿಯವರೆಗಿನ ಘಟನೆಗಳನ್ನು ಅವಲೋಕಿಸಿದಾಗ ಸಮ್ವೇರ್ ಇದರಲ್ಲಿ 2 ಥರ ಗುಂಡುಗಳು ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಅಂತ. ಅದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಅದು ನೋಡಿ, ರಾತ್ರಿ 12:50ರಲ್ಲಿ ದುಷ್ಕರ್ಮಿಗಳು 2 ರೌಂಡ್ಸ್ ಫೈರ್ ಮಾಡ್ತಾರೆ. ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲಲ್ಲಿ ಇದೇ ಮುತ್ತಪ್ಪರೈ ಮಗ ರಿಕಿರೈ ಪ್ರಯಾಣ ಮಾಡ್ತಾ ಇದ್ದಾಗ, ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ SUV, ಅದರಲ್ಲಿ ಮುತ್ತಪ್ಪರೈ ಮಗ ಇದ್ದದ್ದು ರಿಕಿರೈ. ಯಾವಾಗಲೂ ರಿಕಿರೈ ಡ್ರೈವರ್ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಇಷ್ಟಪಡ್ತಕ್ಕಂಥ ವ್ಯಕ್ತಿ, ಡ್ರೈವಿಂಗನ್ನು ಎಂಜಾಯ್ ಮಾಡ್ತಕ್ಕಂಥ ವ್ಯಕ್ತಿ ರಿಕಿರೈ. ಗೊತ್ತಿಲ್ಲ ಯಾವ 6th ಸೆನ್ಸೋ 7th ಸೆನ್ಸೋ, ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಅದು. ನಿನ್ನೆ ಮಧ್ಯರಾತ್ರಿ ಅಂತ ಬಂದಾಗ ರಿಕಿರೈ ಗಾಡಿ ಓಡಿಸಲ್ಲ. ಡ್ರೈವರ್ಗೆ ಗಾಡಿ ಓಡಿಸು ಅಂತ ಹೇಳ್ತಾನೆ. ಜೊತೆಗೆ ಗಾಡಿ ಒಳಗಡೆ ಒಬ್ಬ ಗನ್ ಮ್ಯಾನ್ ಅಥವಾ ಅಂಗರಕ್ಷಕ ಕೂಡ ಇದ್ದ ಅಂತ ಮಾಹಿತಿ. ಬಿಡದಿಯಿಂದ ಹೊರಟಿದ್ದು ಬೆಂಗಳೂರು ಕಡೆಗೆ ರಿಕಿರೈ. ಮನೆಯ ಮುಖ್ಯ ದ್ವಾರದ ಕೂಗಳತೆಯ ದೂರದಲ್ಲಿಯೇ ಫೈರಿಂಗ್ ಆಗಿರೋದು. ನಿಮಗೆ ಮುತ್ತಪ್ಪರೈ ಮನೆಗೆ ಹೋಗಬೇಕಾದ್ರೆ ಅದಷ್ಟು ಸುಲಭ ಅಲ್ಲ, ಆ ಎಂಟ್ರಿ ಅಷ್ಟು ಈಸಿ ಇಲ್ಲ. ನಿಮಗೆ ಅಡಿಗಡಿಗೂ ಮುತ್ತಪ್ಪರೈ ಮನೆಯಲ್ಲಿ ತಪಾಸಣೆ ಇರುತ್ತೆ. ಯಾರೇ ಹೋದರೂ ಅಷ್ಟೇ ಮೊದಲೇ ಮುತ್ತಪ್ಪರೈ ಮನೆಯವರಿಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಯಾರು ಏನು ಎತ್ತ ಅವ್ರಿಗೊಂದು ಫೋನಲ್ಲಿ ಮಾಹಿತಿ ಇರದೆ ಅವರೊಂದು ಇರುವೇನೂ ಒಳಗಡೆ ಬಿಟ್ಕೊಳ್ಳಲ್ಲ. ಅವರು ಬಿಡಲ್ಲ. ಅಲ್ಲಿ ಆ ಒಂದು ಮನೆಗೆ ಅಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ, CCTV ಇರುತ್ತೆ, ನಿಮ್ಮನ್ನು ತಪಾಸಣೆ ಮಾಡ್ತಾರೆ. ನೀವೇನು ವೆಪನ್ ತಂದಿದ್ದೀರಾ, ನೀವು ಯಾರು ಏನು ಎತ್ತ ಅಂತ ಚೆಕ್ ಮಾಡ್ಕೊಳ್ತಾರೆ, ನಿಮ್ಮ ಮೇಲೆ ನಿಗಾ ಇಟ್ಟಿರ್ತಾರೆ. ಆ ಮನೆಯ ಸುತ್ತಮುತ್ತಲ ವ್ಯಕ್ತಿಗಳೆಲ್ಲರೂ ಕೂಡ ನೀವು ನಿಂತರೂ ನಿಮ್ಮ ಮೇಲೆ ಒಂದು ನಿಗಾ ಇಟ್ಟಿರ್ತಾರೆ, ಕೂತರೂ ನಿಗಾ ಇಟ್ಟಿರ್ತಾರೆ. ಅಷ್ಟರ ಮಟ್ಟಿಗೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ನಿಮ್ಮ ಚಟುವಟಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೂ ಕೂಡ ಅಲರ್ಟ್ ಆಗಿಬಿಡ್ತಾರೆ, ಅಲಾರ್ಮ್ ಆಗಿಬಿಡುತ್ತೆ ಅವ್ರಿಗೆ. ಡೇಂಜರ್ ಅಂತ ಹೇಳಿ. ಹಾಗಾಗಿ ಮುತ್ತಪ್ಪರೈ ಮನೆ ಒಳಗಡೆ ನುಗ್ಗಿ ರಿಕಿರೈಗೆ ಹೊಡೆಯೋಕ್ಕಾಗಲ್ಲ, ಅದಕ್ಕೆ ಅನಿಸೋದು. ಅಂಥ ಒಂದು ಸೆಕ್ಯೂರಿಟಿಯಲ್ಲಿ ಮುತ್ತಪ್ಪರೈ ಮನೆ ಇರೋದು ನಿಜ ಅದು. ಸೊ ಹೀಗಿದ್ದಾಗ ಮುತ್ತಪ್ಪರೈ ಮಗ ಮನೆಯಿಂದ ಆಚೆ ಬರೋದನ್ನೇ ಇವ್ರು ಕಾಯ್ತಾ ಇದ್ರು ಅಂತ ಅದರ ಅರ್ಥ. ಮನೆ ಒಳಗಡೆ ನುಗ್ಗಿ ಹೊಡೆಯೋಕ್ಕಾಗಲ್ಲ ಅಂದಮೇಲೆ ಆಚೆ ಬರಲಿ ಅಂತ ಕಾಯ್ತಾ ಇದ್ದಿದ್ದು. ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಗುಂಡಿನ ದಾಳಿಯಾಗಿದೆ. ಪ್ರತಿ ಬಾರಿ ಕಾರನ್ನು ತಾನೇ ಡ್ರೈವ್ ಮಾಡ್ತಾ ಇದ್ದಂಥ ರಿಕಿ ಮಧ್ಯರಾತ್ರಿ ಯಾಕೋ ಗೊತ್ತಿಲ್ಲ ಡ್ರೈವಿಂಗ್ ಮಾಡಲಿಲ್ಲ. ಕೂದಲೆಳೆ ಅಂತರದಲ್ಲಿ ಚಾಲಕ ಬಸವರಾಜು ಇದರಲ್ಲಿ ಬಚಾವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫೈರಿಂಗ್ ಆಗ್ತಾ ಇದ್ದಂತೆಯೇ ಕಾರಲ್ಲಿ ಬಗ್ಗಿ ತಪ್ಪಿಸ್ಕೊಂಡ್ಬಿಟ್ಟ ಚಾಲಕ. ನಿಮಗೊಂದು ಶೀಲ್ಡ್ ಸಿಕ್ಕಿಬಿಡುತ್ತಲ್ಲ ಅಲ್ಲಿ. ಕಾರಣ ಯಾರೋ ಶಾರ್ಪ್ ಶೂಟರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದನ್ನು. ಕಾರಣ ನಿಮಗೆ ಒಂದು 4 ಇಂಚು ಅಥವಾ 3 ಇಂಚು ಮಾತ್ರ ವ್ಯತ್ಯಾಸ. ಇಲ್ದಿದ್ದರೆ ಇಷ್ಟು ಹೊತ್ತಿಗಾಗಲೇ ಆ ಗುಂಡಿನಲ್ಲಿ ಅಟ್ಲೀಸ್ಟ್ ಚಾಲಕ ಆದರೂ ಇನ್ನಿಲ್ಲವಾಗಬೇಕಾಗಿತ್ತು. ಇನ್ನು 4 ಇಂಚು ಮೇಲ್ಗಡೆ ಅಕಸ್ಮಾತ್ ಆ ಬುಲೆಟ್ ಬಡಿದಿದ್ದರೆ
ಕಾರ್ ಮೂವಿಂಗಲ್ಲಿದ್ದಾಗ ಟಾರ್ಗೆಟ್ ಮಾಡೋದಷ್ಟು ಈಸಿ ಅಲ್ಲ. ಆದರೂ ಯಾರೇ ಇದನ್ನು ಶೂಟ್ ಮಾಡಿರಲಿ ಅವನೊಬ್ಬ ನಿಪುಣ ಗುರಿಕಾರನೇ ಇರಬೇಕು. ಅವನು ಕಾರ್ನ ಮೂವಿಂಗ್ ಕಾರಣಕ್ಕೆ ಅವನ ಅಂದಾಜು ಮೈಕ್ರೋ ಸೆಕೆಂಡ್ಸಲ್ಲಿ ಮಿಸ್ ಆಗಿದೆ, ಹಾಗಾಗಿ ಚಾಲಕ ಉಳ್ಕೊಂಡ ಅಂತ. ಮೈಕ್ರೋ ಸೆಕೆಂಡ್ಸ್ ಟಾರ್ಗೆಟ್ ಮಿಸ್ ಆಗಿರೋದಿಲ್ಲಿ, ಮೈಕ್ರೋ ಸೆಕೆಂಡ್ಸ್ ಮೈಕ್ರೋ ಇಂಚಸ್ ಇಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಅಷ್ಟರಲ್ಲಿ ಟಾರ್ಗೆಟ್ ಮಿಸ್ ಆಗಿರೋದಷ್ಟೇ. ಇಲ್ಲಿ ಚಾಲಕ ಯಾವಾಗ ಒಂದು ಮೊದಲನೇ ಫೈರ್ಗೆ ಚಾಲಕನಿಗೆ ಅದಷ್ಟು ಗೊತ್ತಾಗಲ್ಲ, ಏನೋ ದಡ್ ಅಂತ ಬಡಿತಲ್ಲ ಅಂತ ಅಷ್ಟೇ ಗೊತ್ತಿರುತ್ತೆ ಅವನಿಗೆ. ಎರಡನೇ ಸಲಕ್ಕೆ ಅವ್ನಿಗೆ ಅರ್ಥ ಆಗ್ಬಿಡ್ತಿದ್ದ, ಅಯ್ಯೋ ಏನೋ ಇದು ಅಂಥೇಳಿ ಆ ಶಬ್ದಕ್ಕೆ ಅವನು ಅಲರ್ಟಾಗಿ ಏನು ಮಾಡ್ತಾನೆ, ಬಗ್ಗು ಬಿಡ್ತಾನೆ. ಈ ಸಂದರ್ಭದಲ್ಲಿ ಆಗಿರಬಹುದಾದದ್ದು ಆ ಒಂದು ಗುಂಡು ಡೋರ್ಗೆ ತಾಕಿದೆಯಲ್ಲ, ಅದರ ಒಂದು ಸಣ್ಣ ಲೋಹದ ತುಣುಕು ರಿಕಿ ಮೂಗಿಗೆ ಬಲವಾಗಿ ಬಡಿದಿರಬೇಕು. ಅದು ಲೋಹದ್ದಾದರೂ ಆಗಲಿ ಅಥವಾ ಪ್ಲಾಸ್ಟಿಕ್ದಾದರೂ ಆಗಿರಲಿ ಅಥವಾ ಗಾಜಾದರೂ ಆಗಿರಲಿ, ಇಷ್ಟರಲ್ಲಿ ಯಾವುದಾದ್ರೂ ಸರಿ ಒಂದು ಹಾರ್ಡ್ ಎಲಿಮೆಂಟು ಆಗ ರಿಕಿಗೆ ಅಲ್ಲಿ ಬಡಿದಿರಬೇಕು ಅಂಥೇಳಿ. ಚಾಲಕನೂ ಗಾಯಗೊಂಡಿದ್ದಾನೆ. ಅದು ಫಸ್ಟು ಇದರಲ್ಲಿ ಅವನೇ ಇದ್ನಲ್ಲ, ಬಗ್ಗಿ ತಪ್ಪಿಸ್ಕೊಂಡಿದ್ದಾರೆ. ಅವರು ಪ್ರಾಣ ಉಳಿದಿದೆ, ಇಬ್ಬರಿಗೂ ಏನು ಡೇಂಜರ್ ಇಲ್ಲ. ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾರಲ್ಲಿದ್ದಂಥ ರಿಕಿ ರೈ ಮೂಗು ಕೈಗೆ ಗುಂಡು ತಾಕ್ಬಿಟ್ಟಿದೆ. 2 ದಿನಗಳ ಹಿಂದಷ್ಟೇ ರಷ್ಯಾದಿಂದ ವಾಪಸ್ ಬಂದಿದ್ದು ರಿಕಿ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಕ್ರಿಯನಾಗಿದ್ದ ರಿಕಿ ರೈ ಕಾರು ಚಾಲಕ ರಾಜುವಿನಿಂದ ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬಿಡದಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ. ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ, ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ. ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ಗಾಯಾಳು ಹಿನ್ನೆಲೆ ಏನು ಅಂತೇಳಿ ಸರ್, ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ? ಸದ್ಯಕ್ಕೆ ಮೇಲ್ನೋಟಕ್ಕೆ 1 ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ. ಅದು ಏನು ಡ್ರೈವರ್ ಇದ್ದಾರೆ, ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರು ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬಳಸಿರ್ಬೋದು ಅನ್ಸುತ್ತೆ ಸರ್. ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಯಾವುದಾದ್ರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ನಮ್ಮ FSL ಟೀಮ್ ಅವರೆಲ್ಲ ಬಂದಿದ್ದಾರೆ. ಅವ್ರು ಏನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಸರ್ ಕಾರಲ್ಲಿ ಎಷ್ಟು ಜನ